ಗದ್ದೆ ಬಯಲಿನಲ್ಲಿ ರಸ್ತೆ ಅಭಿವೃದ್ಧಿಯಿಂದ ರೈತರಿಗೆ ಅನುಕೂಲ. ಶಾಸಕ ರವಿಕುಮಾರ್ ಗಣಿಗ. ಮಂಡ್ಯ ತಾಲೂಕಿನ ಹನಸಾಸುಲು ಗ್ರಾಮದಲ್ಲಿ 35 ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಚಿಕ್ಕಬಳ್ಳಿ ಮಯಪ್ಪನಹಳ್ಳಿ ಗ್ರಾಮದಲ್ಲಿ ಕೆರೆಗೋಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ. ಈ ವೇಳೆ ಮಾತನಾಡಿದ ಶಾಸಕರು, ಬಸರಾಳು ಹೋಬಳಿಯ ಹನಸಾಸುಲು ಗ್ರಾಮದಲ್ಲಿ ಗ್ರಾಮದ ರಸ್ತೆ ಅಭಿವೃದ್ಧಿ, ಮಾರಮ್ಮದೇವಿ ದೇವಾಲಯ ಮತ್ತು ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ಸುಮಾರು 45 ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದು, ಚಿಕ್ಕಬಳ್ಳಿ ಬಯಪ್ಪನಹಳ್ಳಿ ರಸ್ತೆ 100 ವರ್ಷದಿಂದ ಆಗಿರಲಿಲ್ಲ. ಇಂದು ಕಾಮಗಾರಿಯನ್ನು ರೈತರ ಜೊತೆ ವೀಕ್ಷಿಸಿ ಸಂತೋಷವಾಗಿದೆ. ಇದರಿಂದ ರೈತರಿಗೆ ಗದ್ದೆ ಬಯಲಿನಲ್ಲಿ ಓಡಾಡಲು ತರಕಾರಿ, ಭತ್ತ, ಕಬ್ಬು ಉತ್ಪನ್ನಗಳನ್ನು ಸಾಗಾಟ ನಡೆಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತ್ಯಾಗರಾಜ್, PLD ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್, ವ್ಯಾಪಸಂದ್ರ, ಮಾರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಶಿವಕುಮಾರ್, ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣ, ದೇವರಾಜು, ಶಂಕರಲಿಂಗೇಗೌಡ, ಕುಮಾರ್, ರಮೇಶ್, ಶ್ರೀಕಾಂತ್, JK ಮಚ್ಚಿಗೌಡ, CM ದ್ಯಾವಪ್ಪ, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಬಸರಾಳು ಹೋಬಳಿಯ ಹನಸಾಸುಲು ಗ್ರಾಮದಲ್ಲಿ ಊರಿನ ಒಳಗಡೆನ ರಸ್ತೆ ಅಭಿವೃದ್ಧಿ, ಸ್ಮಶಾನದ ರಸ್ತೆ ಅಭಿವೃದ್ಧಿ ಮತ್ತು ಮಾರಮ್ಮ ದೇವಸ್ಥಾನ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಲೈಬ್ರರಿ ಕಟ್ಟಡದ ಶಂಕುಸ್ಥಾಪನೆಗೆ ಹೊಸ ಕಟ್ಟಡಕ್ಕೆ ಒಟ್ಟು 45 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರ ಶಂಕುಸ್ಥಾಪನೆಗೆ ಇವತ್ತು ಪೂಜೆ ಮಾಡಿದ್ದೀವಿ, ಭೂಮಿ ಪೂಜೆ. ಅದ್ರ ಜೊತೆಗೆ 5 ಕೋಟಿಯಲ್ಲಿ ಚಿಕ್ಕಬಳ್ಳಿ ಕೆರೆಯ ಏನು ಕಾಲುವೆ ಒಡೆದೋಗಿತ್ತು ಫ್ಲಡ್ಡಲ್ಲಿ, ಅದು ಕೋಡಿ ಕಾಮಗಾರಿ ಮತ್ತು ಮಾಯಪ್ಪನಹಳ್ಳಿ ಚಿಕ್ಕಬಳ್ಳಿ ರಸ್ತೆ ಒಂದು 100 ವರ್ಷದಿಂದ ಸರಿಸುಮಾರು 100 ಇಯರ್ಸ್ ಆಗಿರಲಿಲ್ಲ. ಆ ರಸ್ತೆ ಹೇಗೆ ನಡೀತಾ ಇದೆ ಅಂತ ರೈತರ ಜೊತೆ ನೋಡಿ ಭಾಳ ಸಂತೋಷ ಆಗಿದೆ. ಈ ರೀತಿಯ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗದ್ದೆ ಬಯಲಿನಲ್ಲಿ ರಸ್ತೆಗಳಾದರೆ ರೈತರ ಉತ್ಪನ್ನಗಳನ್ನು ಬೇಗ ಸಾಗಿಸಿ ಕಡಿಮೆ ಟೈಮಲ್ಲಿ ಒಳ್ಳೆ ಫ್ರೆಶ್ ತರಕಾರಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು ರೈತರಿಗೆ ಅನುಕೂಲ ಆಗ್ತದೆ. ಈಗ 120 ಕೋಟಿಯನ್ನು ಕಾವೇರಿ ನಿಗಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ಅದನ್ನು ಏನು ಚಾನಲ್ಗಳ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತೀವಿ. ಇನ್ನೂ ಹಲವಾರು ಕಾಮಗಾರಿಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ.